ಕೆಲವೊಂದು ಸಾರಿ ನಮ್ಮ ಇತಿಹಾಸ ತಿಳಿಸೋದು ಅಷ್ಟೇ ಮುಖ್ಯ, ಮತ್ತು ಅದರ ಜೊತೆಗೆ ನಮ್ಮ ಇತಿಹಾಸನ ಕಾಪಾಡ್ಕೊಳ್ಳೋದು ಅಷ್ಟೇ ಮುಖ್ಯ. ಸೊ ಇಲ್ಲಿ ಯುವಕರು ನೀವು ನೋಡ್ತಾ ಇರಬೇಕು, ಇವರು ಯಾವುದೇ ದುಡ್ಡಿಗೋಸ್ಕರ ಆಗಲಿ, ಯಾವುದೇ ಹೆಸರಿಗೋಸ್ಕರ ಆಗಲಿ, ಏನೋ ನಮಗೆ ಸಿಗುತ್ತೆ ಅಂತೇಳ್ಕೊಂಡು ಇಲ್ಲಿ ಏನೋ ಕೆಲಸ ಮಾಡ್ತಾಯಿಲ್ಲ ಇವರು. ಸೊ ಇವರು ಪ್ರತಿ ಸಂಡೇ ಇಲ್ಲಿ ಬರ್ತಾರಂತ, ತಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡ್ತಾರಂತ. ಇದು ಶಿವಾಜಿಯವ್ರ ಮೇಲಿರೋ ಗೌರವಕ್ಕೆ, ಅಭಿಮಾನಕ್ಕೆ ಅವರು ಒಂದು ತಾವು ಸಲ್ಲಿಸೋ ಪ್ರೀತಿ ಅವ್ರದ್ದು. ಸೊ ಇವರು ನಿಜವಾಗ್ಲೂ ಬರೀ ಒಬ್ಬರು ಇಬ್ಬರು ಅಲ್ಲ, ಸರಿಸುಮಾರು ಒಂದು 15-20 ಜನರ ಒಂದು ಗುಂಪೇ ಇದೆ ಇದು. ಇವರಿದ್ದಾರೆ ಇವತ್ತು ಕಲ್ಯಾಣ ದರ್ವಾಜ ಅಂತೇಳಿ, ಸಿಂಗಡ್ದು ಕಲ್ಯಾಣ ದರ್ವಾಜ ಅಂದರೆ ಯಾರು ನೀವು ಇದನ್ನು ನೋಡಿದಿಲ್ಲ, ತಾನಾಜಿ ಮೂವಿಯಲ್ಲಿ ಒಂದು ಯಾವ ಬಾಗಿಲಿನಿಂದ ಎಂಟ್ರಿ ಕೊಟ್ಟವರು ಈ ಕೋಟೆಯನ್ನು ಗೆಲ್ತಾರಲ್ಲ, ಅದು ಇದೆ. ಸೊ ನಿಮಗೆ ಇಲ್ಲಿ ನೋಡಿ, ಈ ರೂಟ್ನಿಂದನೇ ಅವರು ಬಂದು ಈ ಕೋಟೆಗೆ ಬಂದು ಯುದ್ಧ ಗೆದ್ದಿದ್ದಾರೆ. ಈ ಕೋಟೆ ಹೇಗೆ ಕಾಣುತ್ತೆ ನೋಡಿರಿ ಇವತ್ತಿನ ಕಂಡೀಷನಲ್ಲಿ. ಇಲ್ಲಿರೋ ಗಿಡ ಬಳ್ಳಿ ಎಲ್ಲ ಇದ್ದು ಅಂದರೆ ಗೋಡೆ ಮೇಲೆ, ಅದನ್ನು ಕೂಡ ಇವರು ಕ್ಲೀನ್ ಮಾಡಿದ್ದಾರೆ. ಸೊ ಇವ್ರು ಏನು ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ನೀರು ಹೋಗೋಕ್ಕೆ ಒಂದು ಹಾದಿ ಇದೆ ಇಲ್ಲಿ ಕಟ್ಟೆಯಲ್ಲಿ. ಸೊ ಅದು ಹೂಳು ತುಂಬಿ ಮಣ್ಣು ಬಂದು ಎಲ್ಲ ಮುಚ್ಚೋಗಿದೆ. ಸೊ ಅದನ್ನು ಇವರು ತಾವೇ ಸ್ವಂತ ಇನಿಷಿಯೇಟಿವ್ ತೊಗೊಂಡು ಇದನ್ನೆಲ್ಲ ಇಲ್ಲಿ ಮಾಡ್ತಾಯಿದ್ದಾರೆ. ಕೆಲವೊಂದು ಸಾರಿ ಇಂಥವ್ರು ನೋಡಿದಾಗ ನಿಮ್ಗೆ ಎಲ್ಲೋ ಸಮಾಜದಲ್ಲಿ ಸಮಾಜ ಸೇವೆ ಮಾಡೋರು ಎಷ್ಟೋ ಜನ ಇದ್ದಾರೆ. ನಾವು ಯಾವ್ಯಾವುದೋ ವಿಡಿಯೋಗಳನ್ನು ನೋಡಿ ಎಷ್ಟೆಷ್ಟು ಶೇರ್ ಮಾಡ್ತೀವಿ. ಇಂಥ ವಿಡಿಯೋಗೆ ನೀವೆಲ್ಲ ಪ್ರೋತ್ಸಾಹ ಕೊಡಬೇಕು, ಲೈಕ್ ಮಾಡಬೇಕು. ಮತ್ತು ಅದಲ್ಲದೆ ಇದು ತಾನಾಜಿ ಅವರ ಸಮಾಧಿ ಸ್ಥಳ. ಇಲ್ಲಿ ಕೂಡ ಯುವಕರು ತಾವೇ ಸ್ವಂತ ಇನಿಷಿಯೇಟಿವ್ ತೊಗೊಂಡು ಅವರು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ, ಇದನ್ನು ಮಾಡ್ತಾಯಿದ್ದಾರೆ. ಇನ್ನೊಂದು ಇಲ್ಲಿ ಖಡಕ್ವಾಸಲ ಡ್ಯಾಮ್ ಹತ್ರ, ಸೊ ಯಾವುದೋ NGO ಇದೆ ಇವ್ರದ್ದು. ಇವ್ರು ಕೂಡ ಬಂದು ಅಲ್ಲಿ ಏನು ಪ್ಲಾಸ್ಟಿಕ್ ಬಿದ್ದಿದೆ, ಪೇಪರ್ ಬಿದ್ದಿದೆ, ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಇಂಥ ಕೆಲಸಗಳು ಇನ್ನೂ ಹೆಚ್ಚಾಗಬೇಕಂದ್ರೆ ದಯವಿಟ್ಟು ಲೈಕ್ ಮಾಡಿ.